ನಿಮ್ದು ಒಂದೇ 1 ಎಕರೆ ಬಿಟ್ಟೋಗಿದೆ. ಅದು ಆವಾಗ ಪಿ ನಂಬರ್ ಇತ್ತಂತೆ, ಅವರು ಅದಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ಈಗ ಅವರು ದುರಸ್ತಿ ಮಾಡ್ಕೊಂಡಿದ್ದಾರೆ, ಪಿ ನಂಬರ್ ತೆಗೆದಿದ್ದಾರೆ. ಸೊ ಅದನ್ನು ಇವಾಗ ಇವರು ಕನ್ಸಿಡರ್ ಮಾಡಬೇಕು ಅಂತ. ಸರಿ ಮೇಡಮ್, ನಿಮ್ಮ ಕಡೆಯಿಂದ ಒಂದು ಲೆಟರ್ ನಮಗೆ ಕೊಟ್ಟಿದ್ದಾರೆ. ಇಂಥ ಸರ್ವೆ ನಂಬರ್ನಲ್ಲಿ ಇಷ್ಟು ಏರಿಯಾದು ಮೌಲ್ಯಮಾಪನ ಮಾಡಿ ಮಾಲ್ಕಿ ಮಾಡಿಕೊಡಿ ಅಂದಿದ್ದಾರೆ. ನಾವು ಆಮೇಲೆ ಸರ್ವೆ ಮಾಡಿಬಿಟ್ಟು ಎವ್ಯಾಲ್ಯೂಷನ್ ಮಾಡಿಬಿಟ್ಟು ನಿಮಗೆ ದುಡ್ಡು ಕೊಡ್ತೀವಿ. ಇದು ಪಿ ನಂಬರ್ ತೆಗ್ದಿರೋದು ಎಷ್ಟು ದಿನ ಆಯಿತು? ಆಯ್ತು ಮೇಡಮ್, 2-3 ವರ್ಷ ಆಯಿತು. ಆವಾಗಿಂದ ನೀವು ಕೊಡಲೇ ಕೊಟ್ಟೆ ಎತ್ಕೊಂಡು ಕೊಟ್ಟರೆ ಅವ್ರು ಅವಾಯ್ಡ್ ಮಾಡಿಲ್ಲ ಮೇಡಮ್. ನನಗೆ ಈ ನಮ್ಮ ಇದ್ದಾಗೂ ಕೊಟ್ಟೆ ಎತ್ಕೊಂಡು ದಾಖಲೆ ಎಲ್ಲರಿಗೂ ಅವಾಯ್ಡ್ ಮಾಡಿದ್ರಿ, ನಮ್ಗೆ ಯಾಕೆ ಮಾಡಿಲ್ಲ? ಪ್ರತಿದಿನ ಹೋಗ್ತಾನೆ ಇರ್ತಾರೆ, ಬರ್ತಾನೆ. ಬನ್ನಿ ಮೇಡಮ್, ನೀವು ಬನ್ನಿ. ಇಲ್ಲಿ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಐತಂಡಳ್ಳಿ ರೈತ ವೆಂಕಟೇಶಪ್ಪನವರ ಸರ್ವೆ ನಂಬರ್ 274ರಲ್ಲಿ 1 ಎಕರೆ ಭೂಸ್ವಾಧೀನವಾಗಿದೆ. ಆ ಭೂಸ್ವಾಧೀನವಾಗಿರುವ ಜಮೀನಿಗೆ 5,16,000 ರೂಪಾಯಿ ಭೂ ಪರಿಹಾರ ಕೊಡ್ತಾ ಇದ್ದಾರೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿರುವಂಥ 200 ಮಾವಿನ ಗಿಡಗಳಿಗೆ ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳಿಗೆ SLO ಕಚೇರಿಯಿಂದ ಒಂದು ಪತ್ರವನ್ನು ಬರೆದು ಅದನ್ನು ಆ ಮರಗಳನ್ನು ಮೌಲ್ಯಮಾಪನ ಮಾಡುವಂತೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟದ ಸ್ಥಳಕ್ಕೆ ಬಂದಂತಹ ಈ ತೋಟಗಾರಿಕಾ ಅಧಿಕಾರಿಗಳು ಮತ್ತು SLO ಕಚೇರಿಯಲ್ಲಿನ RI ಅವರು ಬಂದಿದ್ದರು, ಮತ್ತು ಗುತ್ತಿಗೆದಾರರು ಬಂದಿದ್ದರು. ಗುತ್ತಿಗೆದಾರರು ಒಂದು ಮಾತು ಕೊಟ್ಟಿದ್ದಾರೆ, ಈ ಒಂದು ವೆಂಕಟೇಶಪ್ಪನವರ ರೈತರ ಜಮೀನಿನ ಸಮಸ್ಯೆ ಬಗೆಹರಿಸೋವರೆಗೂ ಆ 1 ಎಕರೆಯಲ್ಲಿ ನಾನು ಯಾವುದೇ ಕಾಮಗಾರಿ ಮಾಡಲ್ಲ. ಅದನ್ನು ಬಿಟ್ಟು ಬೇರೆ ಕಾಮಗಾರಿ ಮಾಡುವಾಗ ನಮ್ಗೆ ಅಡೆತಡೆ ಮಾಡಬಾರ್ದು ಅಂತೇಳಿ ಅವ್ರು ಮನವಿ ಮಾಡಿದರೆ ಆ ಮನವಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಇವತ್ತು SLO ಕಚೇರಿಯಿಂದ ಬಂದಿದ್ದರು ಅವ್ರಿಗೆ ನಾವು 24 ಗಂಟೆ ಟೈಮ್ ಕೊಟ್ಟಿದ್ದೀವಿ. ಈ ಕೂಡಲೇ SLO ಸಾಹೇಬ್ರ ಹತ್ರ ಮಾತಾಡಿ ನೀವು ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಆ ಮಾವಿನ ಗಿಡಗಳ ಒಂದು ಮೌಲ್ಯಮಾಪನ ಮಾಡಿಕೊಡಬೇಕು. ಇಲ್ಲವಾದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಮನವಿನೂ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದಿಸಿ ಎಲ್ಲ ಅಧಿಕಾರಿಗಳು ಇಲ್ಲ, ನೊಂದ ರೈತರಾದ ವೆಂಕಟೇಶಪ್ಪನವರಿಗೆ ನಾವು ಪರಿಹಾರ ಕೊಡಿಸಲು ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡುವ ಜೊತೆಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದೀವಿ. ಅದೇ ಭರವಸೆಯನ್ನು ಇವತ್ತು ಬೆಂಗಳೂರಿನ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಂದ ಮಲ್ಲಿಕಾರ್ಜುನ್ ಸಾಹೇಬ್ರು ಇರ್ಬೋದು, PD ಆದಂತಹ ಏನು ಅರ್ಚನಾ ಮೇಡಮ್ ಇರ್ಬೋದು, ಈ ಒಂದು ಐತಂಡಳ್ಳಿ ರೈತ ವೆಂಕಟೇಶಪ್ಪನವರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆ ಮರಗಿಡಗಳ ಪರಿಹಾರವನ್ನು ನೀಡುವ ಮುಖಾಂತರ ಮಾನವೀಯತೆ ಮತ್ತು ರೈತರ ಪರವಾಗಿ ವಿಶೇಷ ಭೂಸ್ವಾಧೀನದ ಕಚೇರಿ ಅಧಿಕಾರಿಗಳಿದ್ದಾರೆ ಅಂತೇಳಿ ಸಾಬೀತು ಮಾಡಿ. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ನಮಗೇನೋ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡು 100 ವರ್ಷ ಆಯ್ಸು ಅಂತೇಳಿ ಏನೋ ಹೋರಾಟ ಮಾಡ್ತಾ ಇದ್ದಾರೆ. ಬಂದ ಪುಟ್ಟ ಓದಾ ಪುಟ್ಟ ನಾವು ಮನವಿ ತೊಗೊಂಡೋದ್ರಿಂದ ನಾವು ಒಪ್ಪೋರಲ್ಲ. ನಮಗೆ ನ್ಯಾಯ ಬೇಕು, ನೊಂದ ರೈತರಿಗೆ ಪರಿಹಾರ ಬೇಕು. ಇಲ್ಲಾಂದರೆ ನಮ್ಮ ಕೃಷಿ ಜಮೀನು ನಮ್ಗೆ ವಾಪಸ್ ಕೊಟ್ಬಿಡಿ, ನಾವೇನೋ ನಾಯಿನೋ ಅಂಜಿನೋ ಕುರಿನೋ ಮೇಯಿಸ್ಕೊಂಡು ನಾವು ಜೀವನ ಮಾಡ್ಕೊತೀವಿ. ಅದನ್ನು ಬಿಟ್ಟು ನಮಗೆ ನ್ಯಾಯ ಕೊಡಿಸದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಚೆನ್ನೈ ಕಾರಿಡಾರ್ ರಸ್ತೆಯನ್ನು ನಾಯಿಗಳು, ಹಂದಿಗಳು, ಕುರಿಗಳು, ಕೋಳಿಗಳ ಸಮೇತ ಬಂದ್ ಅದನ್ನು ಬೆಳಗ್ಗೆ ಮಾಡಲ್ಲ. ನಮಗೆ ಸ್ವಾತಂತ್ರ್ಯ ಬಂದರೂ ರಾತ್ರಿ 12 ಗಂಟೆಯಲ್ಲೇ ನಮ್ಮ ರೈತರಿಗೂ ಸ್ವಾತಂತ್ರ್ಯ ಬರಬೇಕು, ಪರಿಹಾರ ಸಿಗಬೇಕಂದ್ರೆ ರಾತ್ರಿ 12 ಗಂಟೆಯಲ್ಲೇ ಬಂದ್ ಮಾಡ್ತೀವಿ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಜೊತೆಗೆ ಮನವಿ ಮಾಡ್ತೀವಿ. ವಿಶೇಷ ಭೂಸ್ವಾಧೀನ ಅಧಿಕಾರಿ ಮಲ್ಲಿಕಾರ್ಜುನ್ ಅವರೇ, ಈ ಗಿಡ ಬೆಳೆಸಬೇಕಾದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ವರ್ಷ ಹಿಡಿಯುತ್ತೆ ಅಂತ ಏನಾದರೂ ನಿಮ್ಗೆ ಇದ್ರ ಬೆಲೆ ಗೊತ್ತಾ? ನೀವೇನೋ ಬಂದು ನೋಡ್ಕೊಂಡು ಹೋಗ್ಬಿಡ್ರಿ ಸಣ್ಣ ಗಿಡ ದೊಡ್ಡ ಗಿಡ ಅಂತ. ಅದು ಹೂಳಿ 8 ವರ್ಷ ಆಗಿದೆ ಸ್ವಾಮಿ. ಬಂದು ನೋಡಿ, ಇಲ್ಲಿ ಅಧಿಕಾರಿಗಳು ಕರೆಸಿ ಅದೇನು ಪರಿಹಾರ ಕೊಡಬೇಕು, ಕೊಟ್ಟೇ ತೀರ್ಬೇಕು ಸ್ವಾಮಿ. ಇಲ್ಲಾಂದರೆ ನಾವು ಬಿಡೋದಿಲ್ಲ ಈ ಜಮೀನು. ನಮ್ಮದು ಭೂಮಿ ರೇಟ್ ಕೂಡ ನೀವು 2017 ಕೊಟ್ಟಿದ್ದೀರಿ, ನಮ್ಗೆ ಕೊಟ್ಟಿರೋದು 9ನೇ ತಿಂಗಳು, ಹೋದ ವರ್ಷ 24ನೇ ತಾರೀಕು ನೀವು ಕೊಟ್ಟಿರೋದು. 1 ವರ್ಷ ಆಗಿದೆ ಅವಾರ್ಡ್ ಕೊಟ್ಟು. ಹೊಸ ರೇಟ್ ಕೊಡಬೇಕು. ಅವತ್ತು ವಿಶೇಷ ನೀವು ಅಕ್ವೈಸ್ ಮಾಡಿರೋರಿಗೆಲ್ಲ ಹೊಸ ರೇಟ್ ಕೊಟ್ಟಿದ್ದೀರಾ. 17 ಮಾಡಿರೋರಿಗೆ ಬೇರೆ ರೇಟ್ ಕೊಟ್ಟಿದ್ದೀರಿ. ನಮ್ಮದು ಮಾಡಿರೋದು 2024ರಲ್ಲಿ ಅವಾರ್ಡು. ಆ ರೇಟ್ ಕೊಟ್ಟರೆ ನಾವು ಜಮೀನು ಬಿಡ್ತೀವಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬಂದು ಇಲ್ಲಿ ಇಮಿಡಿಯೇಟ್ ಬಂದು ಇಲ್ಲಿ ಇದೇನಿದೆ ಪರಿಶೀಲನೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ದಿನ ಏನು ಈಗ ಐತಾಂಡಲ್ಲಿ ಸರ್ವೆ ನಂಬರ್ 274ರಲ್ಲಿ
ಒಂದು ಈ ಚೆನ್ನೈ ಕಾರಿಡಾರ್ ರಸ್ತೆ ಹೈವೇ ಮಾಡುವ ಸಂಬಂಧವಾಗಿ 1 ಎಕರೆ ಜಮೀನ ವಿಸ್ತೀರ್ಣದ ಬಗ್ಗೆ ಒಂದು ಮೌಲ್ಯಮಾಪನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಈ ಸ್ಥಳೀಯದಲ್ಲಿ ಈಗ ರೈತರು ದೂರನ್ನು ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಈಗ SLV ಕಡೆಯಿಂದನೂ ಒಬ್ಬರು ಪ್ರತಿನಿಧಿಗಳು ಇದ್ದಾರೆ ಇಲ್ಲಿ. ಸೊ ಅವ್ರಿಗೂ ನಾವು ಹೇಳಿದ್ದೀವಿ, ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೌಲ್ಯಮಾಪನ ಮಾಡಲಿಕ್ಕೆ ಅವ್ರ ಕಡೆಯಿಂದ ಒಂದು ಪತ್ರ ರವಾನೆ ಆದರೆ ನಾವು ಕೂಡಲೇ ಅದನ್ನು ಈ ಪ್ರಸ್ತುತ ಇರುವ ಗಿಡಗಳ ಬಗ್ಗೆ ಮೌಲ್ಯಮಾಪನ ಮಾಡಿ ಕೂಡಲೇ ನಾವು ವರದಿಯನ್ನು ನೀಡ್ತಿದ್ದೀವಿ. ನನ್ನ ಹೆಸರು ಶೈಲಜಾ ಅಂತ. ಇಲ್ಲಿ ನಾವು SLO ಆಫೀಸಿಂದ ಬಂದಿದ್ದೀವಿ, ಆರ್ಬಿಟೇಷನ್ ಸೆಕ್ಷನಿಂದ. ಇದ್ರ ಬಗ್ಗೆ ನಾವು ಮೇಡಮ್ ಹತ್ರ ಮಾತಾಡಿಬಿಟ್ಟು ನಾಳೆ ಹಾರ್ಟಿಕಲ್ಚರ್ ಆಫೀಸರ್ಗೆ ಲೆಟ್ರನ್ನ ತಲುಪಿಸ್ತೀವಿ. ಎಷ್ಟು ಮರ ಇದೆ ಮತ್ತು ಎಷ್ಟು ವ್ಯಾಲ್ಯೂಯೇಷನ್ನು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ಲೆಟ್ರ್ ಮೂಲಕ ತಲುಪಿಸ್ತೀವಿ ಹಾರ್ಟಿಕಲ್ಚರ್ ಆಫೀಸರ್ಗೆ.